ಕುಂಭರಾಶಿಯವರೇ, ಆಗಸ್ಟ್ ತಿಂಗಳಲ್ಲಿ ಈ ಒಂದು ತಪ್ಪು ಮಾಡಿದ್ರೆ ನೀವು ಸಾಲದ ಸುಳಿಗೆ ಸಿಲುಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಶನಿದೇವರ ಸ್ವಂತ ರಾಶಿಯಾದ ಕುಂಭರಾಶಿಯವರಿಗೆ ಒಲಿಯಲಿದೆಯಾ ಅಪಾರವಾದ ಧನಲಾಭ? ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಸಿಗ್ತಾ ಇದೆಯಾ ಬಿಗ್ ಸಕ್ಸಸ್? ನಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಎಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಆಗಸ್ಟ್ ತಿಂಗಳ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರಿಗೆ ಒಳ್ಳೆ ಟೈಮ್ ಇದೆ ಹೌದು, ಆದರೆ ಕೆಲವೊಂದು ಆತರದ ನಿರ್ಧಾರಗಳಿಂದ ಕೆಲವೊಂದು ಸಮಸ್ಯೆಗಳನ್ನ ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಆತರದ ನಿರ್ಧಾರಗಳು ಅಂತ ನೋಡಿದಾಗ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕಾಗಿ ಬರುತ್ತೆ. ಶನಿಗ್ರಹ ನಿಮ್ಮ ರಾಶಾಧಿಪತಿ ಹೌದು, ಆದರೆ ಮಾತು 2ನೇ ಮನೆ ನಿಮ್ಮ ವಾಕ್ಸ್ಥಾನದಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ತಪ್ಪು ಮಾತುಗಳನ್ನ ಆಡಿಸುವಂಥದ್ದು, ಏನಂದ್ರೆ ಅದನ್ನು ಮಾತಾಡ್ಬಿಡುವಂಥದ್ದು, ಅದರಿಂದ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ಪರಿಹಾರ ಸಿಗ್ತಾ ಇರುತ್ತೆ. ಹಾಗಂತ ಪರಿಹಾರ ಸಿಗ್ತಾ ಇರುತ್ತೆ ಮೇಲಿಂದ ಮೇಲೆ ನಾವು ತಪ್ಪು ಮಾಡ್ತಾ ಇರ್ತೀವಿ ಆ ರೀತಿ ಅನ್ಕೊಳಕ್ಕೆ ಹೋಗಬಾರ್ದು. ಯಾವುದಾದ್ರೂ ಒಂದು ಮೇಜರ್ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬೇಕಾಗುತ್ತೆ. ಬಿಕಾಸ್ ನಿಮಗೆ ಲಗ್ನದಲ್ಲಿ ರಾಹುವಿನ ಸಂಚಾರ ಕೂಡ ಇರೋದ್ರಿಂದ ನಿಮ್ಗೇನಾಗುತ್ತೆ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಅಧಿಕವಾಗಿ ಮಾಡ್ತಾ ಹೋಗ್ತಾ ಇರ್ತೀರಾ. ರಾಹು ಯಾವಾಗ್ಲೂ ಒಳ್ಳೆ ಫಲಗಳನ್ನಾಗಿರ್ಬೋದು ಕೆಟ್ಟ ಫಲಗಳನ್ನಾಗಿರ್ಬೋದು ಎಲ್ಲಾನು ಜಾಸ್ತಿ ಕೊಡ್ತಾ ಇರ್ತಾನೆ. ಯಾಕೆ ಅಂತಂದರೆ ನಿಮ್ಗೇನಾಗುತ್ತೆ, ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ, ತುಂಬ ಒಂದು ಅಧಿಕಾರ ಸಿಗ್ತಾ ಇದೆ ಅಥವಾ ಇನ್ನೇನೋ ಸಿಗ್ತಾ ಇದೆ ಅಂತ ಅದೇ ಒಂದು ಫ್ಲೋನಲ್ಲಿ ಇರ್ತೀರಾ. ಯಾವುದು ನೆಗೆಟಿವ್ ಆಗ್ತಾ ಇದೆ ಅನ್ನೋದನ್ನೇ ಯೋಚನೆ ಮಾಡಲ್ಲ. ನಿಮ್ಮ ಮಾತಿಗೆ ಬೆಲೆ ಸಿಗ್ತಿದೆ ಅಂತ ಅಂದ್ಬಿಟ್ಟು ಏನಂದ್ರದು ಮಾತಾಡೋಕ್ಕೆ ಹೋದಾಗ ಖಂಡಿತವಾಗ್ಲೂ ಒಡ್ತನೂ ತಿನ್ಬೇಕಾಗಿ ಬರುತ್ತೆ. ತುಂಬ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಗುರು ದೃಷ್ಟಿ ಬೀಳ್ತದೆ 2ನೇ ಮನೆಗೆ. ಹಾಗಾಗಿ ನೀವು ಎಷ್ಟು ಸಾಫ್ಟಾಗಿ ಮಾತಾಡ್ತೀರೋ ಅಷ್ಟು ನೀವು ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಇನ್ನು ಕುಜನ ಸಂಚಾರ ಅಂತ ಬಂದಾಗ ಕುಜ ನಿಮ್ಮ 5ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಮಕ್ಕಳ ಜೊತೆಯಲ್ಲಿ ಏನಾದರೂ ಜಗಳಗಳು ಮಾಡ್ಕೊಳ್ಳೋದು, ಪ್ರೇಮಿಗಳು ಕಿತ್ಲಾಡ್ಕೊಳ್ಳೋವಂಥ ಸಾಧ್ಯತೆಗಳಿರುತ್ತೆ. ಹುಷಾರಾಗಿರಿ. ಆದರೆ ಭೂಮಿಯಿಂದ ಲಾಭ ಸಿಗುತ್ತೆ. ನಿಮ್ಗೇನಾದರೂ ತುಂಬ ದಿವಸಗಳಿಂದ ಏನು ಪ್ರಾಪರ್ಟಿ ಬರಬೇಕು ಅನ್ನೋದಿತ್ತು ಅಂತಂದರೆ ಪ್ರಾಪರ್ಟಿಗಳು ಬಂದು ನಿಮ್ಮ ಕೈ ಸೇರುವಂಥದ್ದಾಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದಾಗಿರ್ಬೋದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಥವಾ ಮಕ್ಕಳ ಜೊತೆನಲ್ಲಾಗಿರ್ಬೋದು ಅಥವಾ ಮಕ್ಕಳೆಲ್ಲಾದರೂ ಬಿದ್ದು ಏಟ್ ಮಾಡ್ಕೊಂಡು ಬರುವಂಥದ್ದಾಗಿರ್ಬೋದು, ಇದರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದಾಗಿರ್ಬೋದು ಎಲ್ಲನೂ ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ನಿಮಗೆ ಇನ್ನು 12ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವೇನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು, ಸ್ಟಡೀಸ್ ಪರ್ಪಸ್ಗಾಗಿರ್ಬೋದು, ಕೆಲಸಕ್ಕೋಸ್ಕರ ಆಗಿರ್ಬೋದು ಅದು ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅಂತಾದರೂ ಆಗಿರ್ಬೋದು, ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ನೀವು ಹೊರದೇಶಕ್ಕೆ ಪ್ರಯಾಣ ಮಾಡ್ಕೊಂಡು ಬರ್ಬೋದು. ಈ ಎಲ್ಲ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ತಾ ಇದೆ. ಹಣಕಾಸಿನ ಅಭಿವೃದ್ಧಿಗೆಲ್ಲೂ ತೊಂದರೆ ಇರಲ್ಲ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ನಿಮಗೆ 10ನೇ ಮನೆ ಮೇಲೆ ಬೀಳೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ನಿಮಗೆ. ಜೊತೆಗೆ 2ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಹಾಗಂತ ಸಿಕ್ಕ ಜಾಗದಲ್ಲಿ ನೀವು ಹೂಡಿಕೆ ಮಾಡೋಕ್ಕೆ ಹೋದರೆ ಹಣ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೇ ಸಾಲ ಮಾಡ್ಕೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮಗೆ 6ನೇ ಮನೆಯಲ್ಲಿ ಗುರು ಸಂಚಾರದ ಜೊತೆಗೆ ಬುಧನೂ
ಸೇರ್ಕೊತಾನೆ. ಸೊ ನರದ ಸಮಸ್ಯೆಗಳಾಗಿರ್ಬೋದು, ಶುಗರು BP ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಉದ್ಯೋಗ ಅವಕಾಶಗಳು ಚೆನ್ನಾಗಿ ಸಿಗುತ್ತೆ. ಮತ್ತು ನಿಮ್ಗೇನಾದರೂ ಪ್ರಮೋಷನ್ ಆಗಬೇಕಾ, ಅದೆಲ್ಲದಕ್ಕೂ ತುಂಬ ಒಳ್ಳೆ ಟೈಮೇ ಆಗಿರುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಅಂದರೆ ಈ ರೀತಿ ಆರೋಗ್ಯ ಸಮಸ್ಯೆಗಳು ಬರಬಹುದು. 6ನೇ ಮನೆಯಲ್ಲಿ ಸೂರ್ಯ ಇದ್ದು 7ನೇ ಮನೆಗೂ ಕೂಡ ಸೂರ್ಯನ ಬದಲಾವಣೆ ಆಗ್ತಿದೆ 17ನೇ ತಾರೀಕಿನ ನಂತರ. ಸೊ ಹಾಗಾಗಿ 6ನೇ ಮನೇಲಿ ಸೂರ್ಯ ಇರೋ ತನಕನೂ ಕೂಡ ಏನು ನಿಮಗೆ ಗೌರ್ಮೆಂಟ್ ಉದ್ಯೋಗಾವಕಾಶಗಳು ಸಿಗುವಂಥದ್ದಾಗಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ವಿನ್ ಆಗುವಂಥದ್ದಾಗಿರ್ಬೋದು, ಗೌರ್ಮೆಂಟಿಂದ ಆಗಬೇಕಾಗಿರೋ ಒಳ್ಳೊಳ್ಳೆ ಕೆಲಸಗಳು ನಿಮಗೆ ಆಗ್ತಾ ಬರ್ತಾ ಇರುತ್ತೆ. ಇನ್ನು ನಿಮಗೆ ಏನು 7ನೇ ಮನೆಗೆ ಸೂರ್ಯ ಬಂದ್ರೂ ಕೂಡ ಅವಾಗೂ ಅಷ್ಟೇ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಚೆನ್ನಾಗೇನೋ ಆಗುತ್ತೆ. ಆದರೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸೆ ಬರುವಂಥದ್ದು. ಆಲ್ರೆಡಿ ಕೇತು ಕುತ್ಕೊಂಡಿದ್ದಾನೆ, ಅಲ್ಲಿ ಒಂದು ಸ್ವಲ್ಪ ಜಗಳ, ಸೂರ್ಯ ಬಂದಮೇಲೆ ಇನ್ನೊಂದಷ್ಟು ಜಗಳ, ಅದ್ರ ಜೊತೆಗೆ 5ನೇ ಮನೆಗೆ ಕುಜ ಕುತ್ಕೊಂಡಿದ್ದಾನೆ. ಸ್ವಲ್ಪ ಮೇಜರ್ ಆಗಿ ಫ್ಯಾಮಿಲಿನಲ್ಲಿ ಜಗಳಗಳಾಗುವಂಥದ್ದು ಅಥವಾ ಕಿತ್ಲಾಟಗಳಾಗುವಂಥದ್ದು ಅಥವಾ ಮನಸ್ತಾಪ ಬರುವಂಥದ್ದು. ಏನಾದರೂ ನೀವು ಸುಮ್ಮನೆ ಇದ್ರೂ ಕೂಡ ಅಥವಾ ನೀವು ಆ ವಿಷಯದಲ್ಲಿ ಭಾಗಿ ಇಲ್ಲ ಅಂದರೂ ಕೂಡ ವಿನಾಕಾರಣ ನಿಮ್ಮ ಹೆಸರನ್ನು ತೊಗೊಂಡು ಬಂದು ಅಲ್ಲಿ ಎಳೆದು ಮಾತಾಡುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಎಲ್ಲೋ ಏನೋ ಜಗಳ ನಡೀತಿದೆ ಅಂದರೆ ನೀವು ಆದಷ್ಟು ದೂರ ಇರೋದು ತುಂಬ ಒಳ್ಳೆಯದು. ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಹೋದ್ರೇ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಿಮಗೆ ನೋಡಿ 7ನೇ ಮನೆಯಲ್ಲೇ ಸೂರ್ಯ ಮತ್ತು ಕೇತುವಿನ ಸಂಚಾರ ಕೂಡ ಆಗ್ತಾ ಇರೋದ್ರಿಂದ ತಂದೆ ಆರೋಗ್ಯಕ್ಕೂ ಇದಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ನಿಮ್ಮ ತಂದೆಗೆ ಏನಾದರೂ ಆರೋಗ್ಯ ಸರಿಗಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಅವ್ರಿಗೆ ಅದೇನು ಬೇಕು ಪ್ರಿಕಾಷನ್ ಕೊಡಿಸಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾಕಂದರೆ ಯಾವುದನ್ನೇ ವಸ್ತುನೇ ಆಗಿರ್ಬೋದು ಕಳೆದೋದ್ರೂ ಕೂಡ ತೊಗೋಬೋದು. ತಂದೆ ತಾಯಿ ಅನ್ನುವಂಥದ್ದನ್ನ ಮತ್ತೆ ನಾವು ಪಡೆಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಕಾಪಾಡ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾನು ನೆಕ್ಸ್ಟ್ ನಿಮಗೆ 8ನೇ ಮನೆಯಲ್ಲಿ ಕೇತುವಿನ ಸಂಚಾರ, 8ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಕೂಡ ಆಗ್ತಾ ಇದೆ. ಶುಕ್ರ ನೀಚ ಸ್ಥಾನದಲ್ಲಿ ಕೂಡ ಕುತ್ಕೊಂಡಿದ್ದಾನೆ. ಇದರಿಂದ ಕೆಲವು ಸಮಸ್ಯೆಗಳು ಯಾವ ರೀತಿ ಅನುಭವಿಸ್ಬೋದು ಅಂತಂದರೆ ಆರೋಗ್ಯ ಸಮಸ್ಯೆಗಳು, ಎಸ್ಪೆಷಲಿ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು, ಅಥವಾ ಮೇಜರಾಗಿ ಹಣದ ಖರ್ಚುಗಳಾಗುವಂಥದ್ದಾಗಿರ್ಬೋದು, ಅಥವಾ ಅನಿರೀಕ್ಷಿತ ಘಟನೆಗಳು ಏನು ಬೇಕಾದರೂ ಆಗಿರ್ಬೋದು. ನೀವು ನಿರೀಕ್ಷೆ ಮಾಡೇ ಇರಲ್ಲ, ಅನಿರೀಕ್ಷಿತವಾದ ಹಣ ಬರುವಂಥದ್ದಾಗಿರ್ಬೋದು, ಹಣ ಕಳ್ಕೊಳ್ಳುವಂಥದ್ದಾಗಿರ್ಬೋದು, ಎರಡೂ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿದ್ರೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋಕ್ಕೆ ಬಂದಾಗ ಮೊದಲನೇದಾಗಿ ನೀವು ಪ್ರತಿದಿನವೂ ಕೂಡ ಶುಕ್ರ ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳುವಂಥದ್ದು. ಶುಕ್ರವಾರ ಒಂದು ದಿವಸನಾದರೂ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವು ಹಾಗೂ ತಾವರೆ ಹೂವನ್ನು ಅರ್ಪಿಸ್ಬಿಟ್ಟು ಬರುವಂಥದ್ದು. ಮತ್ತು ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು. ಬಿಳಿ ಅವರೆಕಾಳು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಸಕ್ಕರೆ, ಹಾಲು, ಮೊಸರು ಇಂಥದ್ದನ್ನು ಡೊನೇಟ್ ಮಾಡುವಂಥದ್ದು. ಅವಶ್ಯಕತೆ ಇರೋಂಥವ್ರಿಗೆ, ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಕೊಡೋದ್ರಿಂದನೂ ಕೂಡ ನಿಮಗೆ ಬರೋ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶನಿ ಗ್ರಹದ ಆರಾಧನೆ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರ ಹಾಕುವಂಥದ್ದು, ಅಥವಾ ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿರ್ಗತಿಗರಿಗೆ ಸಹಾಯ ಮಾಡುವಂಥದ್ದು. ಇದೆಲ್ಲನೂ ಕೂಡ ನಿಮಗೆ ಪುಣ್ಯನ ತಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು, ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.